ಯಾರವರು? ಬ್ರಿಟಿಷ್ ಸಾಮ್ರಾಜ್ಯದ ಸಕಲ ಸೌಲಭ್ಯಗಳನ್ನು ಕಿತ್ತೆಸೆದದ್ದು ಏಕೆ? ದೇಶದ ಒಳಗೆ ಗಾಂಧೀಜಿ ಅಹಿಂಸೆಯ ಮಂತ್ರ ಪಡಿಸುತ್ತಿದ್ದರೆ ದೇಶದ ಹೊರ ಹೋಗಿ ಯುದ್ಧ ಸಾರಿದ ಆ ಧೈರ್ಯವಂತ ಯಾರು? ಹಿಟ್ಲರ್ನಂತಹ ಸರ್ವಾಧಿಕಾರಿಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದ ಆ ಏಕೈಕ ಭಾರತೀಯನ ಕತೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರ ಈ ಕತೆ ಶುರುವಾಗೋದು ಕಲ್ಕತ್ತಾದ ಮನೆಯಲ್ಲ, ಅದು ಶುರುವಾಗೋದು ಸಾವಿರಾರು ಕಿಲೋಮೀಟರ್ ದೂರದ ಸಿಂಗಾಪುರದಲ್ಲಿ. ಭಾರತದ ಒಳಗೆ ಕೂತು ಬ್ರಿಟಿಷರನ್ನು ಗೆಲ್ಲುವುದು ಕಷ್ಟ ಎಂದು ಅರಿತ ನೇತಾಜಿ ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರ ಹೂಡಿದರು. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಕೈಗೆ ಸಿಕ್ಕಿ ಬಿದ್ದಿದ್ದ ಭಾರತೀಯ ಸೈನಿಕರನ್ನು ಭೇಟಿ ಮಾಡಿ ಅವರನ್ನೆಲ್ಲ ಉದ್ದೇಶಿಸಿ ಮಾಡಿದ ಒಂದು ಭಾಷಣ ಇಡೀ ಇತಿಹಾಸವನ್ನೇ ಬದಲಿಸಿತು. ಆ ಸೈನಿಕರ ಕಣ್ಣಲ್ಲಿ ದೇಶಪ್ರೇಮದ ಕಿಚ್ಚು ಹಚ್ಚಿದ ನೇತಾಜಿ ಹುಟ್ಟು ಹಾಕಿದ್ದೇ ಆಜಾದ್ ಹಿಂದ್ ಫೌಜ್. ಕೈಯಲ್ಲಿ ಸರಿಯಾಗಿ ಆಯುಧಗಳಿರಲಿಲ್ಲ, ಹೊಟ್ಟೆಗೆ ಸರಿಯಾದ ಅನ್ನವಿರಲಿಲ್ಲ. ಆದರೆ ಅವರ ಬಳಿ ನೇತಾಜಿ ಎಂಬ ಮಹಾನ್ ನಾಯಕನ ನಂಬಿಕೆ ಇತ್ತು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಎಂಬ ಅವರ ಒಂದೇ ಒಂದು ಕರೆಗೆ ಸಾವಿರಾರು ಯುವಕರು ಪ್ರಾಣ ಕೊಡಲು ಸಿದ್ಧರಾದರು. ಅಚ್ಚರಿ ವಿಷಯ ಗೊತ್ತಾ? ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಸೈನ್ಯ ಕಟ್ಟಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದರು. ಜಪಾನ್ ಬೆಂಬಲದೊಂದಿಗೆ ಅಂಡಮಾನ್ ದ್ವೀಪವನ್ನು ಗೆದ್ದು ಭಾರತದ ಮಣ್ಣಿನಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ್ದು ಇದೇ ಸಿಂಹಸೇನೆ. ಕೊನೆಯಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ಹೇಳಿದ್ದು ಒಂದೇ ಮಾತು, ನಮಗೆ ಅಹಿಂಸೆಗಿಂತ ಹೆಚ್ಚಿಗೆ ಸುಭಾಷ್ ಮತ್ತು ಅವರ ಸೈನ್ಯ ಮಾಡಿದ್ದ ದಂಗೆಯ ಮೇವಿತ್ತು ಎಂದು. ಇವತ್ತು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದ ಗಾಳಿಯಲ್ಲಿ ನೇತಾಜಿಯವರ ಬೆವರಿನ ವಾಸನೆ ಇದೆ. ಈ ಜನ್ಮ ಜಯಂತಿಯಂದು ಆ ಮಹಾನ್ ಚೇತನಕ್ಕೆ ಈ ವಿಡಿಯೋನ ಸಮರ್ಪಣೆ ಮಾಡೋಣ. ಹಾಗೆ ನೇತಾಜಿ ಮತ್ತು ಸೈನ್ಯಕ್ಕೆ ಒಮ್ಮೆ ಜೈ ಹಿಂದ್ ಹೇಳಿ ಮತ್ತು ಈ ಕಥೆಯನ್ನು ಎಲ್ಲರಿಗೂ ತಲುಪಿಸಿ. ಜೈ ಹಿಂದ್.